ಹಾಸನಾಂಬೆ ಸನ್ನಿಧಿಯಲ್ಲಿ ಭಕ್ತ ಸಾಗರ ತುಂಬಿ ತುಳುಕ್ತಾ ಇದೆ. 8ನೇ ದಿನವೂ ಕೂಡ ದೇವಿ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಸಾಮಾನ್ಯ ಸಾಲಿನಲ್ಲಿ 8 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ದೂರ ಭಕ್ತರು ನಡ್ಕೊಂಡು ಹೋಗಿ ದೇವಿಯ ದರ್ಶನವನ್ನ ಪಡಿಬೇಕು. ಭಕ್ತರಿಗೆ ದರ್ಶನಾವಕಾಶ ಕಲ್ಪಿಸಲು ಜಿಲ್ಲಾಡಳಿತ ಹರಸಾಹಸವನ್ನ ಪಡ್ತಾ ಇದೆ. ನೋಡಿ, ಈ ಸಾಮಾನ್ಯ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಹೋಗ್ಬೇಕಂದ್ರೆ 8 ಕಿಲೋಮೀಟರ್ಗಿಂತಲೂ ದೂರ ಕ್ರಮಿಸಬೇಕು, ದೇವಿಯ ದರ್ಶನವನ್ನ ಪಡಿಬೇಕು. ಈಗ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲು ಜಿಲ್ಲಾಡಳಿತ ಹರಸಾಹಸವನ್ನ ಪಡ್ತಾ ಇದೆ. ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. 1000 ಟಿಕೆಟ್ ಸಾಲಿನಲ್ಲೂ ಕೂಡ ಜನಜಂಗುಳಿ. ಮತ್ತೊಂದು ಕಡೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಹೋಗ್ಬೇಕಂದ್ರೆ 8 ಕಿಲೋಮೀಟರ್ ದೂರ ಕ್ರಮಿಸಿ ದೇವಿಯ ದರ್ಶನವನ್ನ ಪಡಿಬೇಕು. 6 ರಿಂದ 7 ಗಂಟೆ ಕಾದವರಿಗೆ ದೇವಿಯ ದರ್ಶನ ಸಿಗುತ್ತೆ. ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. 8ನೇ ದಿನವೂ ಕೂಡ ದೇವಿಯ ದರ್ಶನಕ್ಕೆ ಅಪಾರ ಭಕ್ತಗಣ ಬರ್ತಾ ಇದೆ. ಒಂದ್ ಕಡೆ ಜಿಲ್ಲಾಡಳಿತ ಹರಸಾಹಸವನ್ನ ಪಡ್ತಾ ಇದೆ. ನೋಡಿ, 3 ರೀತಿಯಾದಂತಹ ಟಿಕೆಟ್ ಅನ್ನ ವ್ಯವಸ್ಥೆ ಮಾಡಲಾಗಿತ್ತು. ಒಂದು 1000 ರೂಪಾಯಿ ಟಿಕೆಟ್, ಮತ್ತೊಂದು 300 ರೂಪಾಯಿ ಟಿಕೆಟ್. ಅವೆಲ್ಲವೂ ಕೂಡ ಭರ್ತಿ ಆಗಿದೆ. ಮತ್ತೊಂದು ಕಡೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ದೇವಿಯ ದರ್ಶನವನ್ನ ಪಡಿಬೇಕು. 8 ಕಿಲೋಮೀಟರ್ ದೂರ ಈ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ದೇವಿಯ ದರ್ಶನವನ್ನ ಪಡಿಬೇಕು. ಈಗಾಗಲೇ 1000 ರೂಪಾಯಿ ಟಿಕೆಟ್ ಈಗಾಗಲೇ ಭರ್ತಿ ಆಗಿದೆ. ಗೋಲ್ಡನ್ ಪಾಸ್ ಹೊಂದಿದವರಿಗೂ ಕೂಡ ಈ ದೇವಿಯ ದರ್ಶನ ಕಷ್ಟ ಆಗ್ತಾ ಇದೆ. ಅಷ್ಟೊಂದು ಭಕ್ತ ಸಾಗರ. ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಜಿಲ್ಲಾಡಳಿತ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿತ್ತು. ಭಕ್ತರಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಸಮಸ್ಯೆ ಆಗಬಾರ್ದು ಅಂತ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಈಗ ಆದರೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ದಿನೇ ದಿನೇ ಇವತ್ತು ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಹೀಗಾಗಿ ಪೊಲೀಸರು ಒಂದ್ ಕಡೆ ಹರಸಾಹಸವನ್ನು ಕೂಡ ಪಡ್ತಾ ಇದ್ದಾರೆ. ಹಾಸನಾಂಬ ಸಾರ್ವಜನಿಕ ದರ್ಶನಕ್ಕೆ ಇವತ್ತು 8ನೇ ದಿನ. ಇವತ್ತು ಶುಕ್ರವಾರ ಕೂಡ. ಹೀಗಾಗಿ ಹಾಸನಾಂಬ ದೇವಿ ದರ್ಶನ ಮಾಡಲಿಕ್ಕೆ ನಿರೀಕ್ಷೆಗೂ ಮೀರಿದ ಭಕ್ತ ಸಾಗರ ಹರಿದು ಬಂದಿರುವಂತದ್ದು. ಇನ್ನ ನಿನ್ನೆ ಬಹುತೇಕ 1000 ಟಿಕೆಟ್ ಕ್ಯೂ ಸುಮಾರು 1 ಗಂಟೆ ಮೇಲೆ, ಅಂದ್ರೆ 1 ಗಂಟೆ ಒಳಗೆ, ಹೆಚ್ಚಂದ್ರೆ 1-1.5 ಗಂಟೆ ತೆಗೆದುಕೊಳ್ತಿತ್ತು. ಆದ್ರೆ ಇವತ್ತು ನಿನ್ನೆಗಿಂತಲೂ ಕೂಡ ಹೆಚ್ಚು ಮಂದಿ 1000 ಟಿಕೆಟ್ ಅನ್ನ ಪಡೆದು ಬಂದಿರೋರನ್ನ ನೋಡಬಹುದಾಗಿದೆ. ಹಾಗಾಗಿ ಇವತ್ತು ಭಕ್ತರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಕಾಲಾವಕಾಶವೂ ಕೂಡ ಹೆಚ್ಚಿಗೆ ತಗೊಳ್ತಾ ಇದೆ. ಜೊತೆಗೆ 18ನೇ ತಾರೀಕು ಶನಿವಾರ ಕೂಡ ಹಾಸನಾಂಬ ದೇವಿ ದರ್ಶನ ಸಮಯ ಕೊಂಚ ಬದಲನ್ನ ಮಾಡಿದ್ದಾರೆ. ರಾತ್ರಿ 11 ಗಂಟೆಗೆ ಶನಿವಾರ ಹಾಸನಾಂಬ ದೇವಿ ದರ್ಶನ ಕ್ಲೋಸ್ ಆಗುತ್ತೆ. ಅಂದ್ರೆ ಪ್ರತಿದಿನ ರಾತ್ರಿ 2 ಗಂಟೆಗೆ ಇರುವಂತಹ ದರ್ಶನ ಶನಿವಾರ ಮತ್ತು ಮಂಗಳವಾರ ದಿನ ರಾತ್ರಿ 11 ಗಂಟೆಗೆ ದರ್ಶನವನ್ನ ನಿಲ್ಲಿಸ್ತಾರೆ. ನಂತರ ಈ ಒಂದು ದರ್ಶನ ವ್ಯವಸ್ಥೆಗೆ 11 ಗಂಟೆಗೆ ಶನಿವಾರ ಮತ್ತು ಮಂಗಳವಾರ ನಿಲ್ಲಿಸುವ ಕಾರಣ 10 ಗಂಟೆಗೆ ಪ್ರಮುಖ ಗೇಟ್ ಎಂಟ್ರಿಯನ್ನ ಶನಿವಾರ ಮತ್ತು ಮಂಗಳವಾರ ಈ 2 ದಿನಗಳ ಕಾಲ ಏನು ಸಮಯದಲ್ಲಿ ದರ್ಶನ ವ್ಯವಸ್ಥೆಯಲ್ಲಿ ಕೊಂಚ ಬದಲಾವಣೆಯನ್ನ ಜಿಲ್ಲಾಡಳಿತ ಮಾಡಿರುವಂತದ್ದು. ಇದಕ್ಕೆ ವಿವಿಧ ಪೂಜಾ ವಿಧಿವಿಧಾನ ಇರುವಂತಹ ಕಾರಣ ನಾನು ಈಗ ಹಾಸನಾಂಬ ದೇವಿ ಗರ್ಭಗುಡಿ ಇರುವಂತಹ ಒಳಭಾಗ ಆವರಣಕ್ಕೆ ಬರ್ತಾ ಇರುವಂತದ್ದು ನೋಡಬಹುದು. 1000 ಕ್ಯೂ ಟಿಕೆಟ್ ಅನ್ನ ಪಡೆದು ಏನ್ ಬಂದಿದ್ದಾರೆ, ಅಲ್ಲೂ ಕೂಡ ಅತಿ ಹೆಚ್ಚಿನ ಭಕ್ತ ಸಾಗರ ಹರಿದು ಬಂದಿರೋದನ್ನ ಕಾಣಬಹುದಾಗಿದೆ. ಈ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಭಕ್ತರು ಹರಿದು ಬಂದಿದ್ದಾರೆ. ಸರ್, ನೀವೆಲ್ಲಿಂದ ಬಂದ್ರಿ? ಮೇಡಮ್, ನೀವೆಲ್ಲಿಂದ ಬಂದ್ರಿ? ನಮಸ್ತೆ, ಶಿಕಾರಿಪುರದಿಂದ ಬಂದಿದ್ದೀವಿ. ದೇವಿ ದರ್ಶನ ಮಾಡೋಣ ಅಂತ ಸತತವಾಗಿ 2ನೇ ವರ್ಷ ಬರ್ತಾ ಇರೋದು ನಾನು. ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ, ಚೆನ್ನಾಗಿದೆ. ಕ್ಯೂ ಜಾಸ್ತಿ ಇದೆ, ತುಂಬಾ ಕ್ಯೂ ಇದೆ. ಸಮಾಧಾನವಾಗಿ ದೇವಿ ದರ್ಶನ ಮಾಡಬೇಕಂದ್ರೆ ಮಾಡಬೇಕು. ಮತ್ತೆ ಹೊರಭಾಗದಲ್ಲಿರುವ ಭಕ್ತರಿಗೆ ಸೂಚನೆ. ಎಷ್ಟೊತ್ತು ನಿಂತ್ಕೊಂಡ್ರಿ? ನಾವು 3 ತಾಸು ಆಯ್ತು ಸರ್. 1000 ರೂಪಾಯಿ. ಬಾಳುಪೇಟೆ, ಸಕಲೇಶ್ಪುರದ ಹತ್ರ ಬಾಳುಪೇಟೆ ಬಂದಿರೋದು. 7 ಗಂಟೆಗೆ ಕ್ಯೂ ನಿಂತಿದ್ದು, 1000 ರೂಪಾಯಿ ಟಿಕೆಟ್. ಓಕೆ, ನೋಡಬಹುದು ಭಕ್ತರು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವಂತದ್ದು. ಹಾಗೆ ಸಾಕಷ್ಟು ಈ ಒಂದು ಕ್ಯೂ ಇವತ್ತು ಏನು ಭಕ್ತರೇ ಹೇಳಿದಂತೆ 1000 ರೂಪಾಯಿ ಟಿಕೆಟ್ ಅನ್ನ ಪಡೆದು ಬಂದಂತಹ ಭಕ್ತರಿಗೆ 3 ಗಂಟೆ, ಅಂದ್ರೆ ನಿನ್ನೆ ಹೆಚ್ಚಂದ್ರೆ 1 ತಾಸು ಕಾಲಾವಕಾಶ ಪಡಿತಾ ಇತ್ತು. ಇವತ್ತು ಇದರ ಸಂಖ್ಯೆ. ಸರ್, ನೀವೆಲ್ಲಿಂದ ಬಂದಿದ್ದೀರಿ? ತುಮಕೂರಿಂದ. ಎಷ್ಟೊತ್ತಾಯ್ತು ಸರ್? ನಾವು ಒಂದು ಅರ್ಧ ಗಂಟೆ ಆಯ್ತು ಅಷ್ಟೇ. ಅರ್ಧ ಗಂಟೆ ಆಯ್ತು. 1000 ರೂಪಾಯಿ ಟಿಕೆಟ್ ಅಲ್ಲ, ಗೋಲ್ಡನ್ ಪಾಸ್. ಓಕೆ, ಗೋಲ್ಡನ್ ಪಾಸ್ ಪಡೆದು ಬಂದಂತವರು ಕೂಡ ಇಲ್ಲಿ ಸಮಯ ಹೆಚ್ಚಿಗೆ ತಗೊಳ್ತಾ ಇದೆ. ಅಂದ್ರೆ
ಏನು ಸರದಿ ಸಾಲಿನಲ್ಲಿ ಬಂದು ದೇವರ ದರ್ಶನವನ್ನ ಪಡೆಯುವಂತವ್ರು ಇರ್ಬೋದು, ಗೋಲ್ಡನ್ ಪಾಸ್ ಪಡೆಯುವಂತರು ಇರ್ಬೋದು, ಇವರೆಲ್ಲರಿಗೂ ಕೂಡ ಅತಿ ಹೆಚ್ಚಿನ ಟೈಮ್ ಅನ್ನ ಇವತ್ತು ಹಾಸನಾಂಬ ದೇವಿ ದರ್ಶನಕ್ಕೆ ತೆಗೆದುಕೊಳ್ತಿದೆ. ಈಗಾಗಲೇ ಸಿಎಂ ಡಿಸಿಎಂ ಕೂಡ ಹಾಸನಾಂಬ ದೇವಿ ದರ್ಶನವನ್ನ ಮಾಡಿ ಹೋಗಿರುವಂತದ್ದು. ಆದ್ರೆ ಸುಮಾರು 2 ಲಕ್ಷ, ಮೊದಲನೇದಾಗಿ 1.5 ಲಕ್ಷ ಜನ ಬರುವಂತಹ ನಿರೀಕ್ಷೆ ಇದ್ದಂತಹ ಜಾಗದಲ್ಲಿ ಈಗ 2 ಲಕ್ಷ ಜನ ಭಕ್ತರು ಬಂದ್ರು. ಈಗ ಅದರ ಸಂಖ್ಯೆ ಸುಮಾರು 3 ಲಕ್ಷದಷ್ಟು ಒಂದು ದಿನಕ್ಕೆ ದಾಟ್ತಾ ಇರುವಂತದ್ದು. ಈ ಒಂದು 22ನೇ ತಾರೀಕು, ಇದೇ ಅಕ್ಟೋಬರ್ 22ನೇ ತಾರೀಕು ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಮುಚ್ಚುವಂತದ್ದು. ಅಂದ್ರೆ 22ನೇ ತಾರೀಕು ಸಾರ್ವಜನಿಕ ದರ್ಶನವನ್ನ ಬಂದ್ ಮಾಡಲಾಗುತ್ತೆ. 23ನೇ ತಾರೀಕು ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಮುಚ್ತಾರೆ. ಹೀಗಾಗಿ ಸಾಕಷ್ಟು ಭಕ್ತರು ಅಷ್ಟರೊಳಗೆ ಹಾಸನಾಂಬ ದೇವಿ ದರ್ಶನವನ್ನ ಪಡಲಿಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಕೂಡ ಇಲ್ಲಿಗೆ ಆಗಮಿಸ್ತಾ ಇರೋದನ್ನ ನೋಡಬಹುದಾಗಿದೆ. ಹಾಗೆ ಹಾಸನಾಂಬ ದೇವಿ ದರ್ಶನವನ್ನ ಪಡಲಿಕ್ಕೆ ಒಳಗೆ ಸಾಕಷ್ಟು ಅಂದ್ರೆ ಭಕ್ತರ ಸಂಖ್ಯೆ ಬರ್ತಿರುವಂತಹ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಕೆಲವೇ ಸೆಕೆಂಡ್ ನಲ್ಲಿ ದೇವಿ ದರ್ಶನ ಪಡೆಯುವಂತಹ ಪರಿಸ್ಥಿತಿ ಭಕ್ತರಿಗೆ ಇದೆ ಮತ್ತು ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಎದುರಿಸಬೇಕಾದಂತಹ ಪರಿಸ್ಥಿತಿಯೂ ಕೂಡ ಇವತ್ತಿಗೆ ಬಂದಿದೆ. ಹಾಗೆ ಇವತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಹಾಸನಾಂಬ ದೇವಿ ದರ್ಶನಕ್ಕೆ ಆಗಮಿಸಲಿದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇನ್ನು ₹1,000 ಟಿಕೆಟ್ ಸಾಲಿನಲ್ಲೂ ಕೂಡ ಜನಜಂಗುಳಿ. ಗೋಲ್ಡನ್ ಪಾಸ್ ಉಳ್ಳವರು ಸಾಲು 3 ಕಿಲೋಮೀಟರ್ ದೂರ 2 ರಿಂದ 3 ಗಂಟೆ ಕಾದು ನಂತರ ದೇವಿ ದರ್ಶನವನ್ನ ಪಡಿತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಹಾಸನಾಂಬೆ ಸನ್ನಿಧಿಯ ಚಿತ್ರಣ, ಸಂಪೂರ್ಣ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮುಂದಿಡ್ತಾ ಇದೆ. 2 ರಿಂದ 3 ಗಂಟೆ ಕಾಯಬೇಕು. ಗೋಲ್ಡನ್ ಪಾಸ್ ಹೊಂದಿದವರು ಕೂಡ ಜೊತೆಗೆ ₹1,000 ಟಿಕೆಟ್ ಖರೀದಿ ಮಾಡಿ ದೇವಿ ದರ್ಶನವನ್ನ ಪಡಿತಾ ಇದ್ದಾರಲ್ಲ, ಅವರು ಕೂಡ 2 ರಿಂದ 3 ಗಂಟೆ ಕಾದು ನಂತರ ದೇವಿಯ ದರ್ಶನವನ್ನ ಪಡಿಬೇಕು. ಹಾಸನಾಂಬ ಸಾರ್ವಜನಿಕ ದರ್ಶನಕ್ಕೆ ಇವತ್ತು 8ನೇ ದಿನ. ಇವತ್ತು ಕೂಡ ಹಾಸನಾಂಬ ದರ್ಶನಕ್ಕೆ ಸಾಕಷ್ಟು ಜನಸಾಗರವೇ ಹರಿದು ಬರ್ತಾ ಇದೆ. ಆದ್ರೆ ಈಗಾಗಲೇ ಏನು ಈ ಒಂದು ₹1,000 ಕ್ಯೂ ಇದೆ, ಅದು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹರಿದು ಬರ್ತಿದ್ದಾರೆ. ಅಂದ್ರೆ ಇವತ್ತು ನಿನ್ನೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರೋ ಕಾರಣ ಇದರ ಒಂದು ಸಮಯ 1 ಗಂಟೆ ಇದ್ದಿದ್ದು ಈಗಾಗಲೇ 3 ಗಂಟೆ ಸಮಯಾವಕಾಶ ಕೂಡ ಹೆಚ್ಚಾಗ್ತಾ ಇದೆ. ಈಗ ನಾವು ಮಾತನಾಡ್ಸೋಣ. ಮೇಡಮ್, ನೀವು ಎಷ್ಟೊತ್ತಾಯ್ತು ಕ್ಯೂ ಅಲ್ಲಿ ನಿಂತು ₹1,000 ಟಿಕೆಟ್? 1-2 ಅವರ್ ಆಗಿದೆ. ಇವಾಗ ನಾವು 10 ಗಂಟೆಗೆ ಬಂದಿದ್ದು, 10 ಗಂಟೆಗೆ ಬಂದ್ವಿ, ಇವಾಗ ದರ್ಶನಕ್ಕೆ ಬರ್ತಾ ಇದೀವಿ. ನಾವು ಅಷ್ಟೇ 10 ಗಂಟೆಗೆ ಬಂದಿದ್ದು. 4 ಅವರ್ಸ್ ಇಂದ ವೇಟ್ ಮಾಡ್ತಾ ಇದೀವಿ ಸರ್, ₹1,000 ಟಿಕೆಟ್ಗೆ. ನೋಡಬಹುದು, ಈಗಾಗಲೇ ಇವತ್ತು ಭಕ್ತರ ಸಂಖ್ಯೆ ಅತಿ ಹೆಚ್ಚು ಹರಿದು ಬರ್ತಾ ಇರುವಂತದ್ದು. ಹಾಗೆ ಪ್ರೋಟೋಕಾಲ್ ಕೂಡ ಜಾಸ್ತಿ ಇರುವಂತದ್ ಕಾರಣ, ಅಂದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಜೊತೆ ಒಂದಷ್ಟು ಶಾಸಕರುಗಳು ಒಟ್ಟಿಗೆ ಬಂದಿರುವ ಕಾರಣ ಈಗಾಗಲೇ ಸಾಕಷ್ಟು ಇವತ್ತು ₹1,000 ಟಿಕೆಟ್ ಪಡೆದು ಬಂದಂತ ಭಕ್ತರ ಸಾಲು ಕೂಡ ದೊಡ್ಡದಿದೆ. ಜೊತೆಗೆ ಇದರ ಜೊತೆಗೆ ಅವರು ತೆಗೆದುಕೊಳ್ತಿರುವ ಸಮಯ ಏನು ದರ್ಶನ ಕಾಲಾವಕಾಶ ಸಮಯ, ಅದು ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ನಾಳೆ ಕೂಡ ಇದೇ ರೀತಿ ಭಕ್ತರ ಸಂಖ್ಯೆ ಹೆಚ್ಚಾಗಿ ಇನ್ನೊಂದು ಕಡೆ ಪ್ರೋಟೋಕಾಲ್ ವಿಐಪಿಗಳ ಸಂಖ್ಯೆ ಕೂಡ, ಅಂದ್ರೆ ರಾಜಕೀಯ ನಾಯಕರುಗಳ ಆಗಮನಕ್ಕೆ ಹೆಚ್ಚಾದ್ರೆ ಈ ಒಂದು ₹1,000 ಕ್ಯೂ ಏನು ಪಡೆದು ಬರ್ತಿದ್ದಾರೆ ಅವರ ದರ್ಶನ ಸಮಯಾವಕಾಶವೂ ಕೂಡ ಹೆಚ್ಚಿಗೆ ಟೈಮ್ ತಗೊಳ್ತಾ ಇದೆ ಅನ್ನುವಂಥದ್ದು ಕೂಡ ಭಕ್ತರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರುವಂತದ್ದು. ಸಾಕಷ್ಟು ಭಕ್ತರು ಕಾಲಾವಕಾಶವನ್ನ ತೆಗೆದುಕೊಳ್ಬೇಕಾಗಿದೆ. ಮೇಡಮ್, ನೀವು ಎಲ್ಲಿಂದ? ಈಗ ಭಕ್ತರು ಇನ್ನೊಬ್ರನ್ನ ಮಾತಾಡ್ಸೋಣ. ಮೇಡಮ್, ನೀವು ಎಲ್ಲಿಂದ? ನಾವು ಬೆಂಗಳೂರು ಜಯನಗರ. ಈಗ 3 ಅವರ್ಸ್ ಆಯ್ತು ನಾವು ವೇಟ್ ಮಾಡಿ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು, ಬಟ್ ಇಲ್ಲಿ ತರ ಬಂದಿದ್ದೀವಿ. ಬೆಂಗಳೂರಿಂದ ಬಂದಿದೀವಿ, 10:15 ಸೇರಿದೀವಿ. ಈಗ 2.5 ಅವರ್ಸ್ ಆಗಿದೆ ನಮ್ಗೆ. ತುಂಬಾ ಬಟ್ ಆಂಬಿಯನ್ಸ್ ಒಂಥರ ಡಿವೈನ್ ಪ್ಲೇಸ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ಬಟ್ ಇನ್ ಸ್ವಲ್ಪ ರಿಆರ್ಗನೈಸ್ ಮಾಡಬೇಕು ಕ್ಯೂ ಎಲ್ಲ. ₹1,000 ಕೊಟ್ಟು ನಾವು 2.5 ಅವರ್ಸ್ ಆಗಿದೆ. ಇವತ್ತು ಜಾಸ್ತಿ ಜನ ತುಂಬಾ ಜಾಸ್ತಿ ಇದ್ದಾರೆ ಇವತ್ತು ಜನ. ಸೊ ಹೇಗೆ ಕಂಟ್ರೋಲ್ ಮಾಡ್ತೀರಾ ಕ್ರೌಡ್, ಅದು ಯಾಜಮಾನ್ಯಕ್ಕೆ ಬಿಟ್ಟಿದ್ದು. ಒಟ್ಟಾರೆಯಾಗಿ ನೋಡಬಹುದು, ಇವತ್ತು ಭಕ್ತರ ಸಂಖ್ಯೆ ಸಾಕಷ್ಟು ಹೆಚ್ಚಿಗೆ ಆಗಿದೆ. ಹೀಗಾಗಿ ಕಾಲಾವಕಾಶವೂ ಕೂಡ ಜಾಸ್ತಿ ತೆಗೆದುಕೊಳ್ತಾ ಇದೆ ಸಮಯ ಅಂತ ಭಕ್ತರು ಹೇಳ್ತಾ ಇದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.